ಮನಿ ಗಾಡೆಸ್ ಏನು ಹೇಳ್ತಾರೆ, ದೇವತೆಗಳ ಒಂದು ಆಶೀರ್ವಾದ ಏನಿದೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಸೀತಾದೇವಿ ಇದ್ದಾರೆ. ಸೊ ಇಷ್ಟು ದಿನ ಈ ಸೀತಾದೇವಿ ಕಾಣಿಸ್ತಿದ್ರು. ಈಗ ನನಗೆ ಕನ್ನಿಕಾ ಪರಮೇಶ್ವರಿಯವರ ಕತೆ ನೋಡಿದೆ, ಸಿನಿಮಾ ನೋಡಿದೆ, ಅವಾಗಿಂದ ಅವರೇ ಕಾಣಿಸ್ತಿದ್ದಾರೆ ಅನ್ನುವಂಥದ್ದು ಇದೆ. ಗಂಗಾದೇವಿ, ದುರ್ಗಾದೇವಿ ಕೂಡ ಇಂಪಾರ್ಟೆಂಟ್ ಇರಬಹುದು. ಸೊ ಅವಮಾನ ಎಲ್ಲವೂ ಕೂಡ ಸನ್ಮಾನ ಆಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸೀತೆ, ಇಲ್ಲಿ ರಾಮ, ರಾಮ ಸೀತೆ. ಎಲ್ಲೋ ಒಂದು ಕಡೆ ಸಿಂಗಲ್ ಆಗಿ ನಿಮ್ಮ ಲೈಫ್ ದ ಎಂಡ್ ಆಗ್ತಾ ಇದ್ದಿದ್ದನ್ನ ಯಾರೋ ತಡೆದಿ ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ರಿಯೂನಿಯನ್ ಮಾಡ್ತಿದ್ದಾರೆ. ನಿಮ್ಮ ಡಿವೈನ್ ಪಾರ್ಟ್ನರ್ ದೇವರು ಯಾರು ಸೃಷ್ಟಿ ಮಾಡಿದ್ರು ಅವ್ರ ಜೊತೆ ನಿಮ್ಮನ್ನ ರಿಯೂನಿಯನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಲೈಫ್ ಲಾಂಗ್ ಹೀಗೆ ಸಿಂಗಲ್ ಆಗಿ ಇದ್ಬಿಡುವಂಥ ಪ್ರಯತ್ನ ಅಥವಾ ಪರಿಸ್ಥಿತಿ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲವೂ ಕೂಡ ಬದಲಾಗಿ ಈಗ ಒಂದು ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಮ್ಯಾರೇಜ್ ಕಡೆ ಗಮನನ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ, ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ. ಒಂದೊಳ್ಳೆ ವೈಫ್ ಮೆಟೀರಿಯಲ್ ನೀವು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಿಸ್ಟರ್ಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದ ಜೊತೆಗೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಶಂಕರನಾರಾಯಣರು ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ತುಂಬ ಅವಕಾಶಗಳು ಇದೆ. ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದಂಥ 3 ವರಗಳು ಬರುತ್ತೆ ಅನ್ನುವಂಥದ್ದು ಇದೆ. ತಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಬಸವಣ್ಣನವರ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ, ಮಹಾದೇವ ಶಿವರ ಆಶೀರ್ವಾದ, ಚಂದ್ರದೇವರ ಆಶೀರ್ವಾದ, ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಾಧಾಕೃಷ್ಣ ಕೂಡ ಇದ್ದಾರೆ ಇಲ್ಲಿ. ಸೊ ರಾಧಾಕೃಷ್ಣರು ಕೂಡ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸೀರಿಯಸ್ ಆಗಿ ಸಿಂಗಲ್ಸ್ ಯಾರ್ಯಾರಿದ್ದೀರಾ, ಮಿಂಗಲ್ ಆಗುವಂಥ ಸಮಯ, ಮ್ಯಾರೇಜ್ ಆಗುವಂಥ ಸಮಯ, ನಿಜವಾಗ್ಲೂ ಮ್ಯಾರೇಜ್ ಆಗುತ್ತೆ. ಸಿಂಗಲ್ಸ್ ಆಗಿರೋರಿಗೆ ಲವ್ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಮ್ಯಾರೇಜ್ ಆಗಿರೋರಿಗೆ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪೂರಿ ಜಗನ್ನಾಥರ ಆಶೀರ್ವಾದ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ವರುಣ ದೇವರ ಆಶೀರ್ವಾದ ಇದೆ. ಜೊತೆಗೆ ಜೈ ಹನುಮಾನ್ ಆಂಜನೇಯರ ಆಶೀರ್ವಾದ ಕೂಡ ಇದೆ. ರಾಮ ಶಿವ ಆಂಜನೇಯ ಇರುವಂಥ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಾಮಾಂಜನೇಯ ಕಥೆನ ಹೇಳ್ತೀರಾ, ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬ್ರದರಿಂದ ನಿಮಗೆ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೊಟೆಕ್ಷನ್ ಕೂಡ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಇದೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ. ಅಧಿಕಾರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.